ರಾಜ್ಯಕ್ಕೆ ಈ ಕೊರೋನಾ ಕಂಟಕ ಮತ್ತೆ ಶುರುವಾಗ್ಬಿಟ್ಟಿದೆ. ಈ ಕೊರೋನಾ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರ ತಲೆಯಲ್ಲೂ ಒಂದು ಓಡ್ತಾ ಇದೆ. ಮತ್ತೇನಾದರೂ ಲಾಕ್ಡೌನ್ ಮಾಡ್ಬಿಡ್ತಾರೇನಪ್ಪ, ಏನು ಕತೆ ಅಂತ ಹೇಳಿ. ಸದ್ಯಕ್ಕೆ ಲಾಕ್ಡೌನ್ ಮಾಡುವಂಥ ವಿಚಾರದಲ್ಲಿ ಸರ್ಕಾರವೂ ಇಲ್ಲ, ಎಂಥದ್ದು ಇಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಬರೋಬ್ಬರಿ 35 ಆಕ್ಟಿವ್ ಕೇಸಸ್ಗಳು ರಾಜ್ಯದಲ್ಲಿದ್ದಾವೆ. ಬೆಂಗಳೂರಿನಲ್ಲೇ 20 ಮಂದಿಗೆ JN.1 ಸೋಂಕು ಪತ್ತೆಯಾಗಿರೋದು. ಸೋಂಕು ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ನಾನೀಗಾಗಲೇ ಹೇಳಿದ ಹಾಗೆ ರಾಜ್ಯದ ಜನರಿಗೆ ಒಂದು ಟೆನ್ಷನ್ ಅಂತೂ ಇದ್ದೇ ಇದೆ. ಈ ಕೊರೋನಾ ಜಾಸ್ತಿ ಆಗಿಬಿಟ್ರೆ ಲಾಕ್ಡೌನ್ ಮಾಡಿಬಿಡ್ತಾರಪ್ಪ, ನಮ್ಮನ್ನು ಮನೆಯಲ್ಲೇ ಇರಿಸುವ ಹಾಗೆ ಮಾಡಿಬಿಡ್ತಾರೆ ಅನ್ನೋ ಒಂದು ಟೆನ್ಷನ್ ಸಹಜವಾಗಿರುತ್ತೆ. ಆ ಮಟ್ಟಕ್ಕೆ ಕೊರೋನಾ ಇನ್ನೂ ಸ್ಪ್ರೆಡ್ ಆಗಿಲ್ಲ. ಆದರೆ ಸ್ಪ್ರೆಡ್ ಆಗಬಾರ್ದು ಅಂತ ಅಂದರೆ ನೀವೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಈ JN.1 ಉಪತಳಿ ಏನಿದೆಯಲ್ಲ, ಒಮೈಕ್ರಾನ್ ಉಪತಳಿ ಭಾಳ ಕಾಟ ಕೊಡುವಂಥ ಚಾನ್ಸಸ್ ಇದೆ. ಒಮೈಕ್ರಾನ್ ಉಪತಳಿಯಿಂದ ಭಾಳಷ್ಟು ಟೆನ್ಷನ್ ಆಗುವಂಥ ಏನು ಅವಶ್ಯಕತೆ ಇಲ್ಲ. ನೆರೆ ರಾಜ್ಯಗಳಂತೆ ಕರ್ನಾಟಕಕ್ಕೂ ಕಂಟಕ ಕಾದಿದೆ ಅಂತ ಹೇಳಲಾಗ್ತಾ ಇದೆ. JN.1 ಸೋಂಕಿನಿಂದ ಹೈ ರಿಸ್ಕ್ ರಾಜ್ಯವಾಗಿ ಬದಲಾಗುತ್ತಾ, ಈ ಪ್ರಶ್ನೆ ಇದ್ದೇ ಇದೆ. ದೇಶದಲ್ಲೇ ಅತಿ ಹೆಚ್ಚು ಉಪತಳಿ ಪ್ರಕರಣ ರಾಜ್ಯದಲ್ಲೇ ಪತ್ತೆಯಾಗಿರೋದು. ಗೋವಾ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೇಸ್ಗಳು ವರದಿಯಾಗಿದ್ದಾವೆ. ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಾದಂತೆ ಸೋಂಕು ಸ್ಫೋಟಗೊಳ್ಳುವಂತ ಭೀತಿ ಇದೆ. ಎಕ್ಸಾಕ್ಟ್ಲಿ ಹೌದು. ಈ ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಅಕ್ಕಪಕ್ಕದ ರಾಜ್ಯಗಳೇ ಕಂಟಕವಾಗಿ ಪರಿಣಮಿಸಿದ್ವು. ಬಹಳ ಪ್ರಮುಖವಾಗಿ ಈ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ ಈ ರಾಜ್ಯಗಳೇ ರಾಜ್ಯಕ್ಕೆ ಕಂಟಕವಾಗಿದ್ವು. ಕರ್ನಾಟಕ ಮತ್ತು ಗೋವಾದಲ್ಲೇ ಈ ಬಾರಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಉಳಿದ ರಾಜ್ಯಗಳಲ್ಲಿ ಕಡಿಮೆ ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದಾವೆ. ಕರ್ನಾಟಕದಲ್ಲಿ 34, ಗೋವಾದಲ್ಲಿ 34, ರಾಜಸ್ಥಾನದಲ್ಲಿ 11 ಕೇಸ್ಗಳು ಪತ್ತೆಯಾಗಿರೋದು. ಆಂಧ್ರ ಪ್ರದೇಶದಲ್ಲಿ 5, ತಮಿಳುನಾಡಿನಲ್ಲಿ 9, ತೆಲಂಗಾಣದಲ್ಲಿ 8, ಉತ್ತರ ಪ್ರದೇಶದಲ್ಲಿ 7, ಪಶ್ಚಿಮ ಬಂಗಾಳದಲ್ಲಿ 2, ದೆಹಲಿಯಲ್ಲಿ 7 ಕೇಸ್ಗಳು ಪತ್ತೆಯಾಗಿದ್ದಾವೆ. ಇನ್ನು ಮಧ್ಯಪ್ರದೇಶದಲ್ಲಿ 2, ಹರಿಯಾಣದಲ್ಲಿ, ಗುಜರಾತ್ನಲ್ಲಿ ತಲಾ 2 ಕೇಸ್ಗಳ ಪತ್ತೆಯಾಗಿದ್ದಾವೆ. ಚಂಡೀಗಢ ಹಾಗೂ ಬಿಹಾರದಲ್ಲಿ ತಲಾ 1 ಕೇಸ್ ವರದಿ ಆಗಿದೆ. ಗಂಭೀರವಾದಂಥ ವಿಚಾರ, ಕರುನಾಡಿನಲ್ಲಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿದ್ದಾವೆ. 34 ಪ್ರಕರಣಗಳು ಇದುವರೆಗೂ ಪತ್ತೆಯಾಗಿರುವುದು ಆಕ್ಟಿವ್ ಕೇಸಸ್ಗಳಿವೆಲ್ಲ. ಕರ್ನಾಟಕ ಬಿಟ್ಟರೆ ಗೋವಾದಲ್ಲಿ ಅತಿ ಹೆಚ್ಚು ಕೇಸ್ಗಳು, ಅಂದರೆ 34 ಕರ್ನಾಟಕ ಮತ್ತು ಗೋವಾ. ಕರ್ನಾಟಕದ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬೆಡ್ಗಳ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ, ಹೀಗೆ ಸಾಕಷ್ಟು ವ್ಯವಸ್ಥೆ ಮಾಡಿಕೊಳ್ತಾ ಇದೆ. ಆದರೆ ಕೊರೋನಾ ಬರದ ರೀತಿಯಲ್ಲಿ ನಾವು ತಡೆಗಟ್ಟಬೇಕಲ್ಲ, ಆ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ನೀವೆಲ್ಲ ತೆಗೆದುಕೊಳ್ಬೇಕಲ್ವಾ. ಹಾಗಾಗಿ ಆದಷ್ಟು ಕೊರೋನಾ ನಿಯಮಗಳನ್ನು ಪಾಲನೆ ಮಾಡೋದು ಸೂಕ್ತ.